ಕೋಲಾರದಿಂದ ಶ್ರೀನಿವಾಸ ರಾಜು ಅಂತ ಹೇಳುವವರು ರೈತರಾಗಿದ್ದಾರೆ. ಅವರು ಅವರ ಜಾತಕ ಪ್ರತಿಯನ್ನು ನಮಗೆ ಕಳಿಸಿದ್ದಾರೆ. ನಮಗೆ ಬೇಸಾಯ ಮತ್ತು ಧಾನ್ಯಗಳ ವಿಷಯದಲ್ಲಿ ಸಮಾಧಾನಕರವಾಗಿ ಅನುಭವಿಸಲಿಕ್ಕೆ ಅಥವಾ ಒಳ್ಳೆಯ ಇಳುವರಿ ಬರುವಂತಹ ವಿಷಯದಲ್ಲಿ ಸಮಸ್ಯೆಗಳು ಕಾಣಿಸುತ್ತೆ ಗುರುಗಳೇ. ಯಾಕೆ? 5/7/95 ಹುಟ್ಟಿದ್ದೀರಾ. ಚಿಕ್ಕ ವಯಸ್ಸು ನಿಮ್ಮದು. 9:56 ಜನ್ಮ ಎತ್ತಿದ ಸಮಯ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹು ದಶ. ಎಲ್ಲಿವರೆಗಿದೆ? 13/11/2029 ಈ ರಾಹು ದಶೆಯಲ್ಲಿ ನಿಮಗೆ ನಡೆಯುವಂತಹ ಈಗಿನ ಸಮಯ ಶುಕ್ರಭುಕ್ತಿ. ಈ ಶುಕ್ರಭುಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರನು ಶುಭಾವಸ್ಥೆಯಲ್ಲಿದ್ದಾನೆ. ಇಲ್ಲಿಯ ತನಕ ಅದು ಹೇಗೂ ಇರಲಿ, ಚಿಂತೆ ಮಾಡುವುದನ್ನು ಬಿಡಿ. ಈಗ ಬಂದಂತಹ ದಶಾಭುಕ್ತಿ ನಿಮ್ಮ ಪಾಲಿಗೆ ಒಳ್ಳೆಯ ಹೆಸರನ್ನು, ಸಂಪತ್ತನ್ನು, ಖಂಡಿತವಾಗಿ ಅಭಿಷ್ಟ ಫಲವನ್ನು ಕೊಡುವ ಕಾಲ. ಯಾವಾಗ? 2024 ಮೇ ದಾಟಬೇಕು. ಅದರ ನಂತರ ಮಾಡಿದಂತಹ ನಿಮ್ಮ ದವಸ ಧಾನ್ಯಗಳಿರಬಹುದು, ಸಕ್ಕರೆ ಇರಬಹುದು, ಕಬ್ಬು ಇರಬಹುದು, ಅದಲ್ಲದೆ ಬೇಳೆಕಾಳುಗಳಿರಬಹುದು, ಅಥವಾ ವಿಶೇಷವಾದಂತಹ ಯಾವುದೇ ರೈತಾಪಿ ಕೆಲಸಗಳಲ್ಲಿ ಪ್ರಕೃತಿಯಿಂದ ಪಡೆದುಕೊಳ್ಳುವ ಒಳ್ಳೆಯ ಲಾಭಗಳು ನಿಮಗೆ ಉಂಟಾಗುತ್ತೆ. ಇದಕ್ಕೆ ನೀವು ಮಾಡಬೇಕಾದದ್ದು ಏನು ಅಂತ ಹೇಳಿದರೆ, ನೀವು ವನಭೋಜನವನ್ನು ಮಾಡಿ. ನೀವೆಲ್ಲ ನಿಮ್ಮ ಹಿರಿಯರನ್ನು, ನಿಮ್ಮ ನೆರೆಹೊರೆಯವರನ್ನು, ಪಕ್ಕದವರನ್ನು ಎಲ್ಲರನ್ನು ನಿಮ್ಮ ಹೊಲದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿ, ಆ ಹೊಲದಲ್ಲಿ ಎಲ್ಲರಿಗೂ ಸಾಮೂಹಿಕ ಅನ್ನದಾನವನ್ನು ಮಾಡುವುದರಿಂದ, ಎಲ್ಲರಿಗೂ ಭೋಜನವನ್ನು ಕೊಡುವುದರಿಂದ ನಿಮ್ಮ ಭೂಮಿಯಲ್ಲಿ ಒಳ್ಳೆಯ ಫಸಲುಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತೇನೆ. ಅದನ್ನು ಪಾಲನೆ ಮಾಡಿ. ದೇವರು ಒಳ್ಳೆಯದು ಮಾಡಲಿ. ನೀವೆಲ್ಲ ನಮ್ಮ ಭಾರತಕ್ಕೆ ಬೆನ್ನೆಲುಬಾಗಿದ್ದೀರಾ. ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ನಮಸ್ಕಾರವನ್ನು ಹೇಳ್ತಾ ನಿಮ್ಮ ಜೀವನಕ್ಕೆ ಶುಭವನ್ನು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ.